ಆತ್ಮೀಯ ವಿದ್ಯಾರ್ಥಿಗಳೇ, SPK ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಫಿಗರ್ಸ್ ಆಫ್ ಸ್ಪೀಚ್ ಅನ್ನೋದು ನಮ್ಮದು SSLC ಮತ್ತು PUCಯಲ್ಲಿ ಇತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ಕು. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಐಡೆಂಟಿಫೈ ಮಾಡೋದರಲ್ಲಿ ಭಾಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಸೊ ನಾವಿಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಜೊತೆಗೆ ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಹೇಗೆ ಬಳಸಬೇಕು ಮತ್ತು ಹೇಗೆ ಐಡೆಂಟಿಫೈ ಮಾಡಬೇಕು, ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಯಾಕೆ ಅವನ್ನ ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಫಿಗರ್ಸ್ ಆಫ್ ಸ್ಪೀಚ್ totally in English language there are many figures of more than 100 figures of speech are there in English language, but we have to study at least 7 to 8 figures of speech which are important for our competitive exams and also for SSLC and PUC examinations here. ನೋಡು, ಇಂಗ್ಲೀಷ್ನಲ್ಲಿ ಭಾಳಷ್ಟು ಫಿಗರ್ಸ್ ಆಫ್ ಸ್ಪೀಚ್ಗಳು ಕೂಡ ಇದ್ದಾವೆ. ಸೊ ನಮಗೆ ಬೇಕಾದಂಥ SSLCಯಲ್ಲಿ ಕೇಳುವಂಥ ಒಂದು 7-8-10 ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೇನೆ. ಅವುಗಳನ್ನಿಷ್ಟು ಡೀಟೇಲ್ ಆಗಿ ಇಲ್ಲಿ ನಾವು ಸ್ಟಡಿ ಮಾಡಿದರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ನೋಡಿ ಇಲ್ಲಿ ಮೊನ್ನೆದ್ದು ಸಿಮಿಲಿ ಇದೆ. ಸೊ ಮುಖ್ಯವಾಗಿ ನೆಕ್ಸ್ಟ್ ಮೆಟಾಫರ್, ದೆನ್ ಪರ್ಸನಿಫಿಕೇಶನ್, ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲಿಟರೇಷನ್, ನೆಕ್ಸ್ಟ್ ದಟ್ ಈಸ್ ಐರಾನಿ, ದೆನ್ ಹೈಪಬ್ಲಿ, ದೆನ್ ಸಿನಾಕ್ಡಕಿ, ಲಾಸ್ಟ್ ಒನ್ ಆಕ್ಸಿಮರಾನ್. ಸೊ ಈ 8 ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ರೆ SSLC ಬರುವಂಥ ಸೆಕೆಂಡ್ ಲ್ಯಾಂಗ್ವೇಜ್ ಇರ್ಬೋದು, ಫಸ್ಟ್ ಲ್ಯಾಂಗ್ವೇಜ್ ಇರ್ಬೋದು, ಈ ಪರೀಕ್ಷೆಗಳಲ್ಲಿ ಬರುವಂಥ ಯಾವುದೇ ಒಂದು ಕ್ವಶನನ್ನು ನಾವು 100% ಏನಪ್ಪ ಅಂದ್ರೆ ನಾವು ಅದನ್ನು ಉತ್ತರವನ್ನು ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಬನ್ನಿ ಈಗ ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಒಂದೊಂದಾಗಿ ನೋಡೋಣ. ನೋಡಿ, ಸೊ ಈಗ ಫಿಗರ್ಸ್ ಆಫ್ ಸ್ಪೀಚ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಅರ್ಥವನ್ನು ತಿಳಿದುಕೊಳ್ಳೋಣ. ಸೊ ನೋಡಲಿ, ಫಿಗರ್ಸ್ ಆಫ್ ಸ್ಪೀಚ್ ಆರ್ ಎಕ್ಸ್ಟೆನ್ಸಿವ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಯೂಸ್ಡ್ ಇನ್ ಪೋಯಟ್ರಿ ಟು ಎಕ್ಸ್ಪ್ರೆಸ್ ದ ಐಡಿಯಾ ಆ್ಯಂಡ್ ಫೀಲಿಂಗ್ಸ್ ಆಫ್ ಇಂಪ್ರೆಸಿವ್ ಮ್ಯಾನರ್ ಅಂತ. ಸೊ ಪೋಯಮ್ಸ್ಗಳ ಮುಖ್ಯವಾಗಿ ನಾವು ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಅಲಂಕಾರಗಳನ್ನು, ಕನ್ನಡದಲ್ಲಿ ಅಲಂಕಾರಗಳಂತ ನಾವು ಕರಿತೀವಿ. ಈ ಅಲಂಕಾರಗಳನ್ನು ಭಾಷೆಗಳಲ್ಲಿ ಯಾವುದೇ ಭಾಷೆಯಲ್ಲಿ ಯಾಕೆ ಬಳಸ್ತೀವಪ್ಪ ಅಂತಂದ್ರೆ, ನಾವು ಬರೆಯುವಂಥ ಭಾಷೆ ಇಂಪ್ರೆಸಿವ್ ಆಗಿ ಕಾಣಲಿ, ಓದುಗರ ಮನಸ್ಸನ್ನು ಅಟ್ರಾಕ್ಟಿವ್ ಮಾಡಲಿ, ಅವರ ಓದುಗರ ಮನಸ್ಸಿನಲ್ಲಿ ಆಸಕ್ತಿಯನ್ನು ಕ್ರಿಯೇಟ್ ಮಾಡಲಿ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಯಥೇಚ್ಛವಾಗಿ ನಾವು ಈ ಲ್ಯಾಂಗ್ವೇಜ್ಗಳಲ್ಲಿ ಬಳಸ್ತೇವೆ. ಸೊ ಇದು ಮುಖ್ಯ. ಇನ್ನೊಂದೇನಿದೆ, ದಿಸ್ ಟರ್ಮ್ ಈಸ್ ಯೂಸ್ಡ್ ಇನ್ ಪೋಯಟ್ರಿ ಟು ಗಿವ್ ಮ್ಯೂಸಿಕಲ್ ಇಫೆಕ್ಟ್. ಸೊ ಓದುವವನಿಗೆ ಮ್ಯೂಸಿಕಲ್ ಇಫೆಕ್ಟ್ಗಳಲ್ಲಿ ಸಿಕ್ಕಾಗ ಇನ್ನೂ ಹೆಚ್ಚಿಗೆ ಓದಬೇಕಂತಕ್ಕಂಥ ಒಂದು ಇಂಟ್ರೆಸ್ಟ್ ಅವನಿಗೆ ಬರ್ತದೆ. ಸೊ ಇನ್ನೊಂದು ಮೇಕ್ ಲ್ಯಾಂಗ್ವೇಜ್ ಮೋರ್ ಫಿಗರೇಟಿವ್ ಮೀನ್ಸ್ ಅಟ್ರಾಕ್ಟಿವ್ ಆಗಿ ಲ್ಯಾಂಗ್ವೇಜ್ ಇರಬೇಕು. ಅದಕ್ಕಾಗಿ ನಾವು ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಲ್ಯಾಂಗ್ವೇಜ್ಗಳಲ್ಲಿ ಬಳಸ್ತೀವಿ. ಸೊ ಇನ್ನೊಂದು ಟು ದ ರೀಡರ್ ಆ್ಯಂಡ್ ನೋಡಿ, ವಿ ಡಿಸ್ಕಸ್ ಬ್ರೀಫ್ಲಿ 5 figures of speech here and mainly we have to discuss more than 5 figures of speech in this video. See, first we discuss figures of simile figures of speech. Simile. ಸೊ ವಾಟ್ ಡು ಮೀನ್ ಬೈ ಸಿಮಿಲಿ ಫಿಗರ್ಸ್ ಆಫ್ ಸ್ಪೀಚ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಭಾಳಷ್ಟು ಪೋಯಟ್ರಿಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಪ್ರತಿ ವರ್ಷದ SSLC ಎಕ್ಸಾಮ್ದಲ್ಲಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸಿಮಿಲಿ ಅಂತಂದರೆ ಏನು ಅಂತ ನೋಡಿ. ಎ ಫಿಗರ್ ಆಫ್ ಸ್ಪೀಚ್ ವಿಚ್ ಈಸ್ ಯೂಸ್ಡ್ ಟು ಕಂಪೇರ್ ಟು ಡಿಫ್ರೆಂಟ್ ಥಿಂಗ್ಸ್ ಹ್ಯಾವಿಂಗ್ ಎ ಕಾಮನ್ ಕ್ವಾಲಿಟಿ. ಅಂದರೆ 2 different things are which have the common quality, we have to compare those here ಅಂತ ನೋಡಿ. See, two different things but these 2 different things having the common quality. ಸೊ 2 ಬೇರೆ ಬೇರೆ ವಸ್ತುಗಳಿರಬೇಕು ಮತ್ತು 2 ಬೇರೆ ಬೇರೆ ವಸ್ತುಗಳು ಕೂಡ ಒಂದೇ ಸಾಮಾನ್ಯವಾಗಿರ್ತಕ್ಕಂಥ ಕ್ವಾಲಿಟಿಯನ್ನು, ಗುಣವನ್ನು ಹೊಂದಿದ್ದು ಅಂತಂದರೆ ಅವುಗಳನ್ನು ಹೋಲಿಕೆ ಮಾಡುವಾಗ ನಾವು ಸಿಮಿಲಿ ಅಂತಕ್ಕಂಥ ಅಲಂಕಾರವನ್ನು ಫಿಗರ್ಸ್ ಆಫ್ ಸ್ಪೀಚನ್ನಲ್ಲಿ ಬಳಸ್ತೇವೆ. 2 ಬೇರೆ ಬೇರೆ ವಸ್ತುಗಳು
ಅದೇ ಒಂದೇ ಗುಣವನ್ನು ಹೊಂದಿದ್ದು ಅಂತಂದರೆ ಅವುಗಳ ಹೋಲಿಕೆ ಮಾಡುವಾಗ ನಾವು ಸಿಮಿಲಿ ಅಂತಕ್ಕಂಥ ಫಿಗರ್ಸ್ ಆಫ್ ಸ್ಪೀಚನ್ನು ಇಲ್ಲಿ ಬಳಸ್ತೇವೆ. ಸೊ ಉದಾಹರಣೆ ನೋಡೋಣ ಈಗ. ನೋಡಿ ಫಸ್ಟ್ ಒಂದಿದೆ, ದ ಸೋಲ್ ವಾಸ್ ಲೈಕ್ ಅ ಸ್ಟಾರ್ ಆ್ಯಂಡ್ ಡ್ವೆಲ್ಟ್ ಅಪಾರ್ಟ್. ಸೊ ನೋಡಿ ಇಲ್ಲಿ ದ ಸೋಲ್ ಅನ್ನೋದು ಒಂದಿದೆ, ಇಲ್ಲಿ ಸ್ಟಾರ್ ಅನ್ನೋದು ಒಂದಿದೆ. ಅಂದ್ರೆ ಸೋಲು ಮತ್ತು ಸ್ಟಾರ್ ಎರಡು, ಸೋಲ್ ಅನ್ನೋದು ಸ್ಟಾರ್ ಇದ್ದ ಹಾಗೆ, ಆದರೆ ಅವು ಬೇರೆ ಬೇರೆ ಏನಪ್ಪ ಅಂತಂದ್ರೆ ಸಪ್ರೇಟ್ ಆಗಿದ್ದಾವೆ, ಬೇರೆ ಬೇರೆ ಇರ್ತವೆ ಅಂತ ಅರ್ಥ. ನೋಡಿ ಇನ್ನೊಂದಿಲ್ಲಿ, ಇಲ್ಲಿ ನೆಕ್ಸ್ಟ್, ದೀಸ್ ಮ್ಯಾಂಗೋಸ್ ಆರ್ ಆ್ಯಸ್ ಸ್ವೀಟ್ ಆ್ಯಸ್ ಹನಿ ಅಂತಿದ್ದಾವೆ. ಇನ್ನೊಂದು ದೀಸ್ ಮ್ಯಾಂಗೋಸ್ ಆರ್ ಆ್ಯಸ್ ಸ್ವೀಟ್ ಆ್ಯಸ್ ಹನಿ. ಇಲ್ಲಿ ಮ್ಯಾಂಗೋಸ್ ಅನ್ನೋದು ಒಂದು, ಇನ್ನೊಂದು ಏನಪ್ಪ ಅಂದ್ರೆ ಹನಿ ಅನ್ನೋದು ಒಂದು, ಇದು. ಸೊ ಇವೆರಡೂ ವಸ್ತುಗಳು ಒಂದೇ ಒಂದು ಕಾಮನ್ ಕ್ವಾಲಿಟಿಯನ್ನು ಹೊಂದಿದ್ದೇವೆ. ಬೋತ್ ದೀಸ್ ಟೂ ಥಿಂಗ್ಸ್ ಹ್ಯಾವ್ ಒನ್ ಕಾಮನ್ ಕ್ವಾಲಿಟಿ, ಸೊ ದಟ್ ಈಸ್ ಸ್ವೀಟ್ನೆಸ್. ಈ ಸ್ವೀಟ್ನೆಸ್ ಅಂತಕ್ಕಂಥ ಕಾಮನ್ ಕ್ವಾಲಿಟಿ ಹೊಂದೇವಲ್ಲ, ಅದಕ್ಕೆ ನಾವಿಲ್ಲಿ ಕಂಪೇರ್ ಮಾಡಿದ್ದೇವೆ. ನೋಡಿ ಮ್ಯಾಂಗೋಸ್ ಹೆಂಗದ, ಮ್ಯಾಂಗೋಸು ದೀಸ್ ಮ್ಯಾಂಗೋಸ್ ಆರ್ ಆ್ಯಸ್ ಸ್ವೀಟ್ ಆ್ಯಸ್ ಹನಿ ಅಂತ. ಸೊ ಮ್ಯಾಂಗೋಸ್ ಮತ್ತು ಹನಿ ಎರಡೂ ಬೇರೆ ಬೇರೆ ಎರಡು ವಸ್ತುಗಳಾಗಿದ್ದರು, ಅವೆರಡಲ್ಲಿಯೂ ಕೂಡ ಒಂದೇ ಕಾಮನ್ ಕ್ವಾಲಿಟಿ ಇದೆ. ಅದು ಯಾವುದಂದ್ರೆ ಸ್ವೀಟ್ನೆಸ್ಸು. ಅದಕ್ಕೆ ನಾವು ಎರಡನ್ನು ಇಲ್ಲಿ ಕಂಪೇರ್ ಮಾಡಿದ್ದೇವೆ, ಅದಕ್ಕೆ ಇದು ಸಿಮಿಲಿ ಅಂತ ನಾವು ಹೇಳ್ತೇವೆ. ಸೊ ದಟ್ ಈಸ್. ಸೊ ನೆಕ್ಸ್ಟ್ ಒನ್ ನೋಡಲಿ, ಹರ್ ಫೇಸ್ ಈಸ್ ಆ್ಯಸ್ ವೈಟ್ ಆ್ಯಸ್ ಸ್ನೋ ಅಂತ. ನೋಡಿಲಿ, ಸೊ ಫೇಸು ದೆನ್ ಸ್ನೋ, ಫೇಸು ದೆನ್ ಸ್ನೋ. ಫೇಸು ಮತ್ತು ಸ್ನೋ ಅನ್ನುವಂಥದ್ದು ಎರಡು ಬೇರೆ ಬೇರೆ ವಸ್ತುಗಳು. ಆದರೆ ಈ ಎರಡೂ ವಸ್ತುಗಳಲ್ಲಿ ಇರ್ತಕ್ಕಂಥ ಒಂದೇ ಸೇಮ್ ಕ್ವಾಲಿಟಿ, ಕಾಮನ್ ಕ್ವಾಲಿಟಿ ಅಂತಂದರೆ ಅದು ವೈಟ್ನೆಸ್ ಅಂತ ಹೇಳ್ತೀವಿ. ಅಂದರೆ ಫೇಸು ಈ ಸ್ನೋದಷ್ಟೇ ವೈಟ್ ಆಗಿದೆ, ಆ ಸ್ನೋದಷ್ಟೇ ವೈಟ್ ಆಗಿದೆ ಅಂತ ಹೇಳ್ತಿಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಇದನ್ನು ಸಿಮಿಲಿ ಅಂಥೇಳಿ ಕರಿತೀವಿ. ಇನ್ನೊಂದು ನೋಡಲಿ, ಶೀಲಾ ಸಿಂಗ್ಸ್ ಲೈಕ್ ಕುಕ್ಕು. ಶೀಲಾ ಸಿಂಗ್ಸ್ ಲೈಕ್ ಎ ಕುಕ್ಕು. ಕುಕ್ಕು ಅಂತಂದರೆ ಕೋಗಿಲೆ ಅಂತ ಹೇಳ್ತೀವಿ ನಾವು. ಸೊ ನೋಡಿಲಿ, ಈ ಶೀಲಾ ಅನ್ನೋದೊಂದು ಬೇರೆ ವಸ್ತು, ಇಲ್ಲಿ ಕುಕ್ಕು ಅನ್ನೋದೊಂದು ಬೇರೆ ವಸ್ತು. ಸೊ ಇವೆರಡರಲ್ಲಿ ಏನಿದೆಯಪ್ಪ ಅಂತಂದರೆ ಸೊ ಒಂದೇ ಕಾಮನ್ ಕ್ವಾಲಿಟಿ ಅದ. ಅದು ಯಾವುದು ಅಂತಂದ್ರೆ ಸಿಂಗಿಂಗ್ ಕ್ವಾಲಿಟಿ ಇದೆಯಲ್ಲ, ಅವೆರಡರಲ್ಲಿ ವಸ್ತುಗಳನ್ನು ಶೀಲಾ ಮತ್ತು ಕುಕ್ಕುದಲ್ಲಿ ಇರ್ತಕ್ಕಂಥ ಒಂದು ಕಾಮನ್ ಕ್ವಾಲಿಟಿ ಒಂದು ಸಿಂಗಿಂಗ್ ಇದೆಯಲ್ಲ. ಅಂದರೆ ಶೀಲಾ ಈ ಕುಕ್ಕು ಹಾಗೆ ಹಾಡ್ತಾಳೆ, ಹಾಡುವಂಥ ಕ್ವಾಲಿಟಿ ಇರೋದ್ರಿಂದ ಇದನ್ನು ನಾವು ಸಿಮಿಲಿ ಫಿಗರ್ಸ್ ಆಫ್ ಸ್ಪೀಚ್ ಅಂಥೇಳಿ ಕರಿತೀವಿ. ಸೊ ಇನ್ನೊಂದು ತಾವು ಗಮನಿಸಬೇಕಿಲ್ಲಿ, ನಾವು ಸಿಮಿಲಿಯನ್ನು ಅಂತಕ್ಕಂಥ ಫಿಗರ್ಸ್ ಆಫ್ ಸ್ಪೀಚನ್ನು ಈಸಿಯಾಗಿ ನಾವು ಐಡೆಂಟಿಫೈ ಮಾಡಬೇಕಂತಂದರೆ ಏನು ಮಾಡಬೇಕಂತಂದರೆ ನೋಡಿಲಿ, ವಿಶೇಷವಾಗಿ ಸಿಮಿಲಿಯಲ್ಲಿ ಸೋ ಆ್ಯಸ್ ಲೈಕ್, ಈ ಸೋ ಆ್ಯಸ್ ಲೈಕ್ ಈ ಮೂರು ಶಬ್ದಗಳಲ್ಲಿ ಯಾವುದಾದ್ರೂ ಒಂದು ಆ ಕೊಟ್ಟಿರುವಂಥ ಲೈನಲ್ಲಿ ಇತ್ತು ಅಂತಂದರೆ ಆ ಲೈನನ್ನು ನಾವು ಸಿಮಿಲಿ ಫಿಗರ್ಸ್ ಆಫ್ ಸ್ಪೀಚ್ ಅಂಥೇಳಿ ಐಡೆಂಟಿಫೈ ಮಾಡಬೇಕು. ನೌ ವಿ ಗೋ ಟು ದ ನೆಕ್ಸ್ಟ್. ಸೊ ನೆಕ್ಸ್ಟ್ ನಾವೇನು ಮಾಡೋದು ಅಂದರೆ ವಿ ಸ್ಟಡಿ ಮೆಟಫರ್ ಅಂತಕ್ಕಂಥ ಇಲ್ಲೊಂದು ಫಿಗರ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ನೋಡಿದ್ದೀನಿ. ಎ ಮೆಟಫರ್ ಈಸ್ ಆ್ಯನ್ ಇಂಪ್ಲಾಯ್ಡ್ ಸಿಮಿಲಿ. ಇದು ಕೂಡ ಇಂಪ್ಲಾಯ್ಡ್ ಸಿಮಿಲಿ ಇದ್ದ ಹಾಗೆ ಕಾಣ್ತದೆ. ಬಟ್ ಇನ್ನೊಂದು ವಿಚ್ ದ ಟೂ ಥಿಂಗ್ಸ್ ಆರ್ ಟ್ರೀಟೆಡ್ ಆ್ಯಸ್ ಒನ್ ಅಂತ. ನೋಡಿಲಿ, ಇದು ಕೂಡ ನೋಡಲಿಕ್ಕೆ ಸಿಮಿಲಿ ಫಿಗರ್ಸ್ ಆಫ್ ಸ್ಪೀಚ್ ಕಂಡಂಗೆ ಕಾಣ್ತದೆ. ಬಟ್ ಅಲ್ಲಿ ಕಂಪೇರ್ ಮಾಡ್ತೀವಿ ಎರಡು ಬೇರೆ ಬೇರೆ ವಸ್ತುಗಳು ಹೊಂದಿರತಕ್ಕಂಥ ಗುಣವನ್ನು. ಬಟ್ ಇಲ್ಲಿ ಮೆಟಾಫಾರ್ದಲ್ಲಿ ಏನು ಮಾಡ್ತೀವಿ ಅಂತ, ಎರಡು ಬೇರೆ ಬೇರೆ ವಸ್ತುಗಳನ್ನು ನಾವು ಒಂದೇ ಅಂತ ಹೇಳ್ತೀವಿ. ನೋಡಿ, ಎರಡು ಬೇರೆ ಬೇರೆ ವಸ್ತುಗಳನ್ನು ಒಂದೇ ಅಂತ ಹೇಳಿದೀವಿ ಅಂತಂದರೆ ಅದಕ್ಕೆ ನಾವೇಂತೀವಿ ಮೆಟಾಫಾರ್ ಫಿಗರ್ಸ್ ಆಫ್ ಸ್ಪೀಚು, ಮೆಟಾಫಾರ್ ಅಲಂಕಾರ ಅಂತೇಳಿ ಕರಿತೀವಿ. ಸೊ ನೋಡಿಲಿ, ಸೊ ರಿವೆಂಜ್ ಇದೆ ಬೇರೆ ಬೇರೆ. ನೋಡಿ, ರಿವೆಂಜ್ ಈಸ್ ಕಿಂಗ್ ಆಫ್ ವೈಲ್ಡ್ ಜಸ್ಟಿಸ್ ಅಂತಿದೆ. ಸೊ ನೋಡಲಿ, ಇಲ್ಲಿ ರಿವೆಂಜ್ ಅನ್ನೋದು ಒಂದು ಥಿಂಗ್ ಇದೆ, ಸೊ ಇಲ್ಲಿ ಕಿಂಗ್ ಅನ್ನೋದು ಇನ್ನೊಂದಿದೆ. ಸೊ ಇವೆರಡನ್ನೂ ಕೂಡ ನಾವು ಒಂದೇ ಅಂತ ಹೇಳ್ತಿದ್ದರಿಂದ ಇದು ಮೆಟಾಫಾರ್ ಫಿಗರ್ಸ್ ಆಫ್ ಸ್ಪೀಚ್ಗೆ ಉದಾಹರಣೆ ಆಗ್ತದೆ. ಸೊ ಇನ್ನೊಂದಿದೆ ಇಲ್ಲಿ ಕ್ಯಾಮಲ್, ದ ಕ್ಯಾಮಲ್ ಈಸ್ ದ ಸಿಪ್ ಆಫ್ ಡೆಸರ್ಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡಿ, ಸಿಪ್ ಅನ್ನೋದು ಒಂದು ಬೇರೆ ವಸ್ತು, ಸೊ ಕ್ಯಾಮಲ್ ಅನ್ನೋದು ಮತ್ತೊಂದು ವಸ್ತು. ಸೊ ಈ ಎರಡೂ ವಸ್ತುಗಳನ್ನು ನಾವು ಇಲ್ಲಿ ಒಂದೇ ಅಂತ ಹೇಳ್ತೀವಿ. ಹೆಂಗಂತಂದರೆ, ಸೊ ಸಿಪ್ ಅನ್ನೋದನ್ನು ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತುಗಳನ್ನು ಸಾಗಿಸಲಿಕ್ಕೆ ಸಮುದ್ರ ಮಾರ್ಗದಲ್ಲಿ ಬಳಸ್ತೇವೆ.
ಹಾಗೆ ಕೂಡ ಈ ಕೆಮಲ್ ಅನ್ನೋದನ್ನು ಏನು ಮಾಡ್ತೀವಿ ಅಂದರೆ ಎಲ್ಲಿ ಬಳಸ್ತಾರೆ ಅಂದರೆ ಡೆಸರ್ಟಲ್ಲಿ ಮರುಭೂಮಿಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಸಾಗಿಸಲಿಕ್ಕೆ ಈ ಕೆಮಲ್ ಅನ್ನೋದನ್ನು ಸಿಪ್ ಥರ ಏನಪ್ಪ ಅಂತಂದ್ರೆ ಬಳಸ್ತಾರಲ್ಲ, ಅದಕ್ಕೆ ಇಲ್ಲಿ ಕೆಮಲ್ಲು ಮತ್ತು ಸಿಪ್ ಅನ್ನುವಂಥ ಎರಡನ್ನೂ ಕೂಡ ಒಂದೇ ಅಂತ ನಾವು ಹೇಳ್ತೀವಿ. ಅದಕ್ಕಾಗಿ ಇದು ಮೆಟಾಫಾರ್ಗೆ ಎಕ್ಸಾಂಪಲ್ಲು. ಇನ್ನೊಂದು ನೋಡಿ, ಸೊ ಲೈಫ್ ಈಸ್ ಎ ಡ್ರೀಮ್ ಅಂತ ಹೇಳಿದೆ. ಸೊ ಇಲ್ಲಿ ಲೈಫ್ ಅನ್ನೋದೊಂದು ವಸ್ತು ಬೇರೆ, ಸೊ ಡ್ರೀಮ್ ಅನ್ನೋದೊಂದು ವಸ್ತು ಬೇರೆ. ಆದರೆ ಇಲ್ಲಿ ಎರಡೂ ಏನಪ್ಪ ಅಂದ್ರೆ ಒಂದು. ಲೈಫ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಡ್ರೀಮ್ ಇದ್ದಾಗೆ, ಜೀವನ ಒಂದು ಕನಸು ಅಂತ ಹೇಳ್ತೀವಿ ನಾವು. ಸೊ ಜೀವನ ಮತ್ತು ಕನಸು ಎರಡೂ ಒಂದ ಅಂತ ಹೇಳಿದ್ರಿಂದ ನಾವು ಅದಕ್ಕೆ ಈಗ ಇದನ್ನು ಮೆಟಾಫಾರ್ಗೆ ಎಕ್ಸಾಂಪಲ್ ಅಂತೇಳಿ ಹೇಳ್ತಾ ಇದ್ದೇವೆ. ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ಲು ನೋಡಿಲಿ. ಹಾಂ, ದ ಚೈಲ್ಡ್ ಈಸ್ ಅ ಟೆಂಡರ್ ಬರ್ಡ್. ನೋಡಿ ಚೈಲ್ಡ್, ಇಲ್ಲಿ ಚೈಲ್ಡ್ ಇದೆ, ಇಲ್ಲಿ ಬರ್ಡ್ ಇದೆ. ಸೊ ಇವೆರಡನ್ನು ಕೂಡ ಏನಪ್ಪ ಅಂದ್ರೆ ನಾವು ಒಂದ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವಿಲ್ಲಿ ಮೆಟಾಫಾರ್ ಅಂತ ಹೇಳ್ತೀವಿ. ಹಾಗೆ ನ್ಯೂಸ್ ಈಸ್ ಡ್ಯಾಗರ್ ಅಂತ. ಸೊ ನ್ಯೂಸ್ ಈಸ್ ಒನ್ ಥಿಂಗ್ ಆ್ಯಂಡ್ ಡ್ಯಾಗರ್ ಈಸ್ ಒನ್ ಥಿಂಗ್. ಈಸ್ ಹಾರ್ಟ್. ನೋಡಿಲಿ, ನ್ಯೂಸ್ ವಾಸ್ ಅ ಡ್ಯಾಗರ್ ಟು ಹಿಸ್ ಹಾರ್ಟ್. ಸೊ ನೋಡಿಲಿ, ಈ ಡ್ಯಾಗರ್ ತೊಗೊಂಡು ಏನಪ್ಪ ಅಂದ್ರೆ ಹಾರ್ಟಿಗೆ ಹೊಡೆದಾಗ ಎಷ್ಟು ನೋವಾಗ್ತದಲ್ಲ, ಅಷ್ಟೇ ನ್ಯೂಸ್ನು ಕೂಡ ಅಷ್ಟೇ ಕ್ರೂವೆಲ್ ಆಗಿತ್ತು ಅಂತ ಹೇಳ್ತೀವಿ ನಾವು. ನ್ಯೂಸ್ ವಾಸ್ ಡ್ಯಾಗರ್ ಅಂದರೆ ಏನಾದರೂ ನಾವು ಬ್ಯಾಡ್ ನ್ಯೂಸನ್ನು ಕೇಳಿದೀವಿ ಅಂತಂದರೆ ನಮಗೆ ಹೃದಯ ಒಡೆದ ಹಾಗೆ ಅನುಭವ ಆಗ್ತದಲ್ಲ, ಅದಕ್ಕೆ ಈ ನ್ಯೂಸ್ ವಾಸ್ ಎ ಡ್ಯಾಗರ್ ಟು ಈಸ್ ಹಾರ್ಟ್ ಅಂತ ಹೇಳ್ತೀವಿ. ಅಂದರೆ ನ್ಯೂಸು ಮತ್ತು ಈ ಡ್ಯಾಗರು ಅಷ್ಟೇ ಸ್ಟ್ರೆಂತು, ಅಷ್ಟೇ ಪವರ್ಫುಲ್ಲಾಗಿ, ಅಷ್ಟೇ ಈ ಸಮಾನವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾವೆ ಅಂತ ಹೇಳ್ತೀವಿ. ಅದಕ್ಕೆ ಇದನ್ನು ಮೆಟಾಫಾರ್ಗೆ ಎಕ್ಸಾಂಪಲ್. ನೋಡಿಲಿ, ಇನ್ನೊಂದು ಯೋತ್ ಮೆನ್ ಆರ್ ಸಾಲ್ಟ್ ಆಫ್ ದ ನೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲೊಂದಿದೆ. ಸೊ ಯೋತ್ ಮೆನ್ ಅನ್ನೋದೊಂದು ಬೇರೆ, ಇಲ್ಲಿ ಸಾಲ್ಟ್ ಅನ್ನೋದೊಂದು ಬೇರೆ. ಸೊ ಇಲ್ಲಿ ಸಾಲ್ಟ್ ಮೀನಿಂಗ್ ಏನಪ್ಪ ಅಂತಂದ್ರೆ ವೆಲ್ತ್ ಅಂತ ಹೇಳ್ತೀವಿ ನಾವು, ವೆಲ್ತ್ ಅಂತ ಹೇಳ್ತೀವಿ. ಅಂದರೆ ಯೋತ್ ಮೆನ್, ಯುವಕರು ಏನಪ್ಪ ಅಂದ್ರೆ ದೇಶದ ಆಸ್ತಿ ಇದ್ದ ಹಾಗೆ, ಸಂಪತ್ತು ಇದ್ದ ಹಾಗೆ ಅಂತ ಹೇಳ್ತೀವಿ. ಸೊ ಇನ್ನೊಂದು ಲಾಸ್ಟ್, ಲವ್ ಈಸ್ ದ ವೈಲ್ಡ್ ಕಾರ್ಡ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಲವ್ ಅನ್ನೋದು ಒಂದು ವಸ್ತು, ಹಾಗೆ ಇಲ್ಲಿ ವೈಲ್ಡ್ ಕಾರ್ಡ್ ಅನ್ನೋದೊಂದು. ಸೊ ಇವೆರಡನ್ನೂ ಕೂಡ ಒಂದೇ ಅಂತ ಹೇಳೋದ್ರಿಂದ ಇದಕ್ಕೆ ನಾವು ಏನಂತೀವಪ್ಪ, ಮೆಟಾಫಾರ್ ಫಿಗರ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ. ಅಂದರೆ ಎರಡು ಬೇರೆ ಬೇರೆ ವಸ್ತುಗಳನ್ನು ಒಂದೇ ಅಂತ ಟ್ರೀಟ್ ಮಾಡ್ತಿದ್ದೇವೆ, ಒಂದನ್ನಾಗಿ ಕನ್ಸಿಡರ್ ಮಾಡ್ತಿದ್ದೀವಿ, ಒಂದೇ ಅಂತ ಹೇಳ್ತಿದ್ದೇವೆ ಅಂದರೆ ಅದಕ್ಕೆ ನಾವು ಮೆಟಾಫಾರ್ ಫಿಗರ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೇವೆ. ಸೊ ನೆಕ್ಸ್ಟ್ ಫಿಗರ್ಸ್ ನೋಡಿ, ಪರ್ಸನಿಫಿಕೇಷನ್ ಅಂತ ಹೇಳ್ತೀವಿ. ಪರ್ಸನಿಫಿಕೇಷನ್ ಅಂತ ನೋಡಿ ಏನಿದೆ, ಇಟ್ ಈಸ್ ಎ ಫಿಗರ್ಸ್ ಆಫ್ ಸ್ಪೀಚ್ ವಿಚ್ ಈಸ್ ಯೂಸ್ಡ್ ಟು ಬಿಲೀವ್ ದ್ಯಾಟ್ ಇನ್ಎನಿಮೇಟ್ ಆರ್ ಲೈಫ್ಲೆಸ್ ಆಬ್ಜೆಕ್ಟ್ಸ್ ಆರ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಆರ್ ಟ್ರೀಟೆಡ್ ಆ್ಯಸ್ ಲಿವಿಂಗ್ ಬೀಯಿಂಗ್ಸ್ ಅಂತಂದರೆ ನೋಡಿ, ಇಲ್ಲಿ ಇನ್ಎನಿಮೇಟ್ ಥಿಂಗ್ಸ್ ಇರ್ಬೋದು, ಅಥವಾ ಇಲ್ಲಿ ಲೈಫ್ಲೆಸ್ ಅಬ್ಜೆಕ್ಟ್ ಇರ್ಬೋದು, ಅಥವಾ ಇಲ್ಲಿ ಏನಪ್ಪ ಅಂತಂದರೆ ಅಬ್ಸ್ಟ್ರಾಕ್ಟ್ ಐಡಿಯಾಸ್ಗಳನ್ನು ನಾವು ಲಿವಿಂಗ್ ಬೀಯಿಂಗ್ಸು ಜೀವಂತಿದ್ದಾವೆ ಅಂತ ಹೇಳಿದ್ದೀವಿ ಅಂತಂದ್ರೆ, ಲಿವಿಂಗ್ ಬೀಯಿಂಗ್ಸ್ ಅಂತ ಟ್ರೀಟ್ ಮಾಡಿದೆವು ಅಂತಂದ್ರೆ ಅದಕ್ಕೆ ನಾವು ಪರ್ಸನಿಫಿಕೇಷನ್ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಅಂದರೆ ಜೀವ ಇಲ್ಲದ ವಸ್ತುಗಳಿಗೆ ಅಥವಾ ಅಮೂರ್ತ ಕಲ್ಪನೆಗಳಿಗೆ ಜೀವ ತುಂಬಿಸಿ ಜೀವ ಇದೆ ಅಂತ ಹೇಳಿದೆವು ಅಂತಂದರೆ ಅವಕ್ಕೆ ನಾವು ಪರ್ಸನಿಫಿಕೇಷನ್ ಫಿಗರ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ. ಸೊ ಎಕ್ಸಾಂಪಲನ್ನು ನೋಡೋಣ ಫಿಗರ್ ಇದ್ರ ಬಗ್ಗೆ. ನೋಡು, ಟ್ರುತ್ ಸಿಟ್ಸ್ ಅಪಾನ್ ದ ಲಿಪ್ಸ್ ಆಫ್ ಎ ಡೈಯಿಂಗ್ ಮ್ಯಾನ್ ಅಂತಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಟ್ರುತ್ ಅನ್ನೋದು ಏನಪ್ಪ ಅಂತಂದ್ರೆ ಇದೊಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟು, ಅದಕ್ಕೇನು ಜೀವಿಲ್ಲ, ಅದು ನಮಗೆ ನೋಡೋಕೆ ಕಾಣೋದಿಲ್ಲ, ಆದರೂ ಕೂಡ ಅದು ಇಟ್ ಸಿಟ್ಸ್ ಅಪಾನ್ ದ ಲಿಪ್ಸ್ ಅಂತ ಹೇಳ್ತೀವಿ. ಟ್ರುತ್ತು ಆ ಲಿಪ್ ಮೇಲೆ, ತುಟಿ ಮೇಲೆ ಕೂಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕವಿ ಹಿಂಗೆ ಕಲ್ಪನೆ ಮಾಡಿದ್ದಾನೆ. ಅದಕ್ಕೆ ಅಬ್ಸ್ಟ್ರಾಕ್ಟ್ ಐಡಿಯಾಸ್ಗೆ ನಾವು ಲಿವಿಂಗ್ ಬೀಯಿಂಗ್ ಅಂತ ಟ್ರೀಟ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ಇದು ಪರ್ಸನಿಫಿಕೇಷನ್ಗೆ ಎಕ್ಸಾಂಪಲ್. ಇದೇ ರೀತಿಯಾಗಿ ನೋಡಿ, ಡೆತ್ ಲೇಸ್ ಹೀಸ್ ಐಸಿ ಹ್ಯಾಂಡ್ಸ್ ಆನ್ ದ ಕಿಂಗ್ ಅಂತಿದೆ. ಸೊ ಡೆತ್ ಅನ್ನೋದು ಕೂಡ ಅಗೇನ್ ಇಲ್ಲಿ ಅಬ್ಸ್ಟ್ರಾಕ್ಟ್ ಐಡಿಯಾ ಅಂತಂದರೆ ಹೇಳ್ತೀವಲ್ಲ, ಅಬ್ಸ್ಟ್ರಾಕ್ಟ್ ಐಡಿಯಾ ಇದು ಡೆತ್ ಅನ್ನೋದು. ಅದು ಲೇಸ್ ಈಸ್ ಐಸಿ ಹ್ಯಾಂಡ್ಸ್ ಅಂದರೆ ಕ್ರೂವೆಲ್ ಹ್ಯಾಂಡ್ಸನ್ನು ಕಿಂಗ್ ಮೇಲೆ ಇಡ್ತು ಅಂತ. ಸೊ ಅದು ಅಬ್ಸ್ಟ್ರಾಕ್ಟ್ ಐಡಿಯಾಸು, ಅದಕ್ಕೆ ನಾವು ಲಿವಿಂಗ್ ಬೀಯಿಂಗ್ ಅಂತ ಜೀವ ಐತ್ ಅಂತ ಹೇಳಿ ಟ್ರೀಟ್ ಮಾಡಕತ್ತೀವಿ. ಅದಕ್ಕಿದು ಏನಪ್ಪ ಅಂದ್ರೆ ಪರ್ಸನಿಫಿಕೇಷನ್. ಸೊ ಇನ್ನೊಂದು ನೋಡಿ, ದ ಸನ್ ಶೆಡ್ಸ್ ಹೀಸ್ ಬೀಮ್ಸ್ ಆನ್ ರಿಚ್ ಆ್ಯಂಡ್ ಪುವರ್ ಲೈಕ್ ಅಂತ. ಇಲ್ಲಿ ಸನ್ ಅಂದರೆ ಸೂರ್ಯ ತನ್ನ ಕಿರಣಗಳನ್ನು ಬಡವರು ಮತ್ತು ಶ್ರೀಮಂತರ ಮೇಲೆ ಒಂದೇ ರೀತಿಯಾಗಿ ಬಿಡ್ತಾನೆ
ಪ್ರಕಾಶಿಸ್ತಾನೆ ಅಂತ. ಇಲ್ಲಿ ಸೂರ್ಯನಿಗೆ ಜೀವವಿಲ್ಲ. ದ ಸನ್ ಈಸ್ ಎ ಲೈಫ್ಲೆಸ್ ಅಬ್ಜೆಕ್ಟ್, ಇನ್ಎನಿಮೇಟ್ ಅಬ್ಜೆಕ್ಟ್ ಅದು. ಅದಕ್ಕೆ ನಾವು ಜೀವಿದೆ ಅಂತ ಹೇಳಿ ಹೇಳ್ತೀವಿಲ್ಲ, ಅದಕ್ಕೆ ಅದು ಪರ್ಸನಿಫಿಕೇಶನ್ಗೆ ಎಕ್ಸಾಂಪಲ್. ನಾವು ನೆಕ್ಸ್ಟ್ ನೋಡಿ, ದ ವಿಂಡ್ ಹೌಲ್ಡ್ ಆ್ಯಂಡ್ ಹೌಲ್ಡ್ ಇಟ್ಸ್ ಅಬ್ಜೆಕ್ಟ್ಸ್ ವಾಸ್ ಇನ್ ದ ಏರ್ ಅಂತ. ನೋಡು, ವಿಂಡ್ ಅನ್ನೋದು ಕೂಡ ಏನಪ್ಪ ಅಂದ್ರೆ ಲೈಫ್ಲೆಸ್ ಥಿಂಗು, ಅದಕ್ಕೇನು ಜೀವಿಲ್ಲ. ಅದು ಹೌಲ್ಡ್ ಅಂತಂದರೆ ಮೇಕಿಂಗ್ ಸೌಂಡ್, ಅದು ಒದರಿತು, ಕೂಗಿತು, ಚೀರಿತು ಅಂತ ಹೇಳ್ತೀವಿ, ಅದು ಕೂಡ ಅಬ್ಜೆಕ್ಟ್. ಸೊ ನೋಡಲಿ, ದ ಸ್ಟಾರ್ಸ್ ಡ್ಯಾನ್ಸ್ಡ್ ಅಂತ ನೋಡಿ, ಸ್ಟಾರ್ಸ್ ಡ್ಯಾನ್ಸ್ ಮಾಡಿದಂತ ಹೇಳ್ತೀವಿ. ಸ್ಟಾರ್ಸು ಕೂಡ ಇಲ್ಲಿ ಲೈಫ್ಲೆಸ್ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಡ್ಯಾನ್ಸ್ಡ್ ಅಂತ ಹೇಳ್ತೀವಿ. ಸ್ಟಾರ್ಸ್ ಯಾವಾಗಲೂ ಡ್ಯಾನ್ಸ್ ಮಾಡ್ತಾವ? ಇಲ್ಲ, ಲೈಫ್ಲೆಸ್ ಸಬ್ಜೆಕ್ಟ್ಸು. ಅಂದ್ರೆ ಜೀವವಿಲ್ಲದ ವಸ್ತುಗಳಿಗೆ ಜೀವೈತಿ ಅಂತ ನಾವು ಟ್ರೀಟ್ ಮಾಡಿದೆವು ಅಂದ್ರೆ ಅದು ಪರ್ಸನಿಫಿಕೇಶನ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಹಾಂ, ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳು ಪರ್ಸನಿಫಿಕೇಶನ್ಸ್ಗೆ ನೋಡೋಣ. ನೋಡಲಿ, ದ ರನ್ ಡೌನ್ ಹೌಸ್ ಅಪಿಯರ್ಡ್ ಡಿಪ್ರೆಸ್ಡ್. ನೋಡಿ, ರನ್ ಡೌನ್ ಹೌಸ್ ಅನ್ನೋದು ಡಿಪ್ರೆಸ್ ಆಗಿ ಕಾಣ್ತಂತೆ. ಡಿಪ್ರೆಸ್ಡ್ ಅಂತಂದರೆ ಡಿಸ್ಮೂಡಲ್ಲಿ ಕಾಣ್ತು ಅಂತ. ಅದು ಹೌಸ್ ಅನ್ನೋದು ಲೈಫ್ಲೆಸ್ ಥಿಂಗು. ಅದನ್ನು ಕೂಡ ಏನಂತ ನಾವಿಲ್ಲಿ ಲಿವಿಂಗ್ ಬೀಯಿಂಗ್ ಅಂತ ಟ್ರೀಟ್ ಮಾಡಿದ್ದೇವೆ. ಇನ್ನೊಂದು, ದ ಫಸ್ಟ್ ರೇಸ್ ಆಫ್ ಮಾರ್ನಿಂಗ್ ಟಿಪ್ಟೋಡ್ ಥ್ರೂ ದ ಮಿಡೋ ಅಂತ ಹೇಳ್ತೀವಿ. ಸಿ, ದ ಫಸ್ಟ್ ರೇಸ್ ಅಂದರೆ ಕಿರಣ, ಸೂರ್ಯನ ಕಿರಣ, ಅದು ಕೂಡ ಲೈಫ್ಲೆಸ್ ಥಿಂಗ್ಸು. ಟಿಪ್ಟೋಡ್ ಅಂದರೆ ಆ ಹುಲ್ಲಿನ ಮೇಲೆ ನಡೆಯಿತು ಅಂತ ಹೇಳ್ತೀವಿ, ಅದು ಕೂಡ ಲೈಫ್ಲೆಸ್ ಥಿಂಗ್ಸನ್ನು ನಾವು ಲಿವಿಂಗ್ ಬೀಯಿಂಗ್ ಅಂತ ಟ್ರೀಟ್ ಮಾಡಿದ್ದೀವಿ ಇಲ್ಲಿ, ಅದಕ್ಕಾಗಿದ್ದು ಪರ್ಸನಿಫಿಕೇಶನ್. ಸೊ ಇನ್ನೊಂದು, ದ ಸನ್ ಗ್ಲೇರ್ಡ್ ಡೌನ್ ಆಟ್ ಮೀ ಫ್ರಾಮ್ ದ ಸ್ಕೈ. ಗ್ಲೇರ್ಡ್ ಸನ್ ಅಂತ ಲೈಫ್ಲೆಸ್ ಥಿಂಗ್. ಗ್ಲೇರ್ಡ್ ಅಂದರೆ ಏನು? ಲುಕ್ಕಿಂಗ್ ಇನ್ ಎಂಗರ್, ಅಂದರೆ ಕೋಪದಲ್ಲಿ ನೋಡುವುದು. ಸೂರ್ಯ ನನ್ನ ಕಡೆಗೆ ಕೋಪದಲ್ಲಿ ನೋಡಿದ, ಸಿಟ್ಟಿನಿಂದ ನೋಡಿದ ಅಂತ. ಸೂರ್ಯ ಏನಪ್ಪ ಅಂದರೆ ಲೈಫ್ಲೆಸ್ ಥಿಂಗ್ಸ್. ಸೊ ಅದೇ ರೀತಿಯಾಗಿ ದ ಮೂನ್ ವಿಂಕ್ಡ್ ಆಟ್ ಮೀ ಥ್ರೂ ದ ಕ್ಲೌಡ್ಸ್ ಅಬೋವ್ ಅಂತ. ದ ಮೂನ್ ವಿಂಕ್ಡ್, ಮೂನ್ ಅನ್ನೋದು ಲೈಫ್ಲೆಸ್ ಥಿಂಗ್. ವಿಂಕ್ಡ್ ಅಂತಂದರೆ ಮೂಮೆಂಟ್ ಆಫ್ ದ ಐ, ನನ್ನ ಕಡೆಗೆ ಮೂನು ನೋಡಿದ, ಕಣ್ ಪಿಳುಕಿಸಿದ ಅಂತ, ಅದು ಕೂಡ ಲೈಫ್ಲೆಸ್ ಥಿಂಗ್ಸು. ಅದಕ್ಕಾಗಿ ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಪರ್ಸನಿಫಿಕೇಶನ್ಗೆ ಎಕ್ಸಾಂಪಲ್. ಅಂದರೆ ಪರ್ಸನಿಫಿಕೇಶನ್ ಫಿಗರ್ಸ್ ಆಫ್ ಸ್ಪೀಚ್ ಅಂದರೆ ಜೀವ ಇಲ್ಲದ ವಸ್ತುಗಳಿಗೆ ಜೀವೈತಿ ಅಂತ ನಾವು ಟ್ರೀಟ್ ಮಾಡಿದ್ದೀವಿ, ಆ ರೀತಿಯಾಗಿ ಅವನನ್ನು ಬಳಸಿದ್ದೀವಿ ಅಂತಂದರೆ ಅದು ಪರ್ಸನಿಫಿಕೇಶನ್ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಸೊ ನೆಕ್ಸ್ಟ್, ದಟ್ ಈಸ್ ಇಂಪಾರ್ಟೆಂಟ್ ಫಿಗರ್ಸ್ ಆಫ್ ಸ್ಪೀಚ್ ಅಂತಂದರೆ ಇಲ್ಲಿ ಅಲಿಟರೇಷನ್ ಅಂತ ಹೇಳಿ ಕರಿತೀವಿ ನಾವು. ಸೊ ಅಲಿಟರೇಷನ್ ಅಂತಂದರೆ ಏನು ಅಂತಂದರೆ ಎ ಫಿಗರ್ಸ್ ಆಫ್ ಸ್ಪೀಚ್ ವಿಚ್ ಈಸ್ ಯೂಸ್ಡ್ ಸಚ್ ರಿಪಿಟೇಷನ್ ಆಫ್ ಎ ಸಿಂಗಲ್ ಕಾನ್ಸೊನೆಂಟ್ ಸೌಂಡ್ ಎಟ್ ದ ಬಿಗಿನಿಂಗ್ ಆಫ್ ಎ ವರ್ಡ್ ಫಾರ್ ಕ್ರಿಯೇಟಿಂಗ್ ಮ್ಯೂಸಿಕಲ್ ಇಫೆಕ್ಟ್ ಅಂತಂದರೆ. ನೋಡಿ, ಇಲ್ಲಿ ಅಲಿಟರೇಷನ್ ಅಂತಂದರೆ ಏನು ಅಂತಂದರೆ, ಒಂದು ಅಂದರೆ ಯಾವುದೇ ಶಬ್ದದ ಪ್ರಾರಂಭದಲ್ಲಿ ಕಾನ್ಸೋನೆಂಟ್ ಸೌಂಡು ಪುನಃ ಅದೇ ಸೇಮ್ ಸೌಂಡ್ ಏನಾದರೂ ರಿಪೀಟ್ ಆಗಿ ಯೂಸ್ ಮಾಡಿದ್ದೇವೆ ಅಂತಂದರೆ ಅದಕ್ಕೆ ನಾವು ಅಲಿಟರೇಷನ್ ಸೌಂಡ್ ಅಂತ, ಅಲಿಟರೇಷನ್ ಫಿಗರ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ. ಅಂದರೆ ಶಬ್ದದ ಪ್ರಾರಂಭದಲ್ಲಿ ಒಂದೇ ವ್ಯಂಜನಾಕ್ಷರ ಪುನಃ ಆ ಲೈನ್ನಲ್ಲಿ ಬಂದಿದ್ದರೆ ಅದು ಶಬ್ದದ ಪ್ರಾರಂಭದಲ್ಲಿ, ಅದಕ್ಕೆ ನಾವು ಅಲಿಟರೇಷನ್ ಫಿಗರ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ. ನೋಡಿ ಇಲ್ಲಿ, ಸೊ ಈ ಲೈನಲ್ಲಿ ಡವ್, ಐ ಹ್ಯಾಡ್ ಎ ಡವ್ ಆ್ಯಂಡ್ ದ ಸ್ವೀಟ್ ಡವ್ ಡೈಡ್ ಅಂತಿದೆ. ಸೊ ಡ ಅಗೇನ್ ಡ ರಿಪೀಟ್ ಆಗಿದೆ, ಸೇಮ್ ಸೌಂಡು. ಇಲ್ಲಿನೂ ಡ ರಿಪೀಟ್ ಆಗಿದೆ, ಇಲ್ಲಿನೂ ಕೂಡ ಸೊ ಡ ರಿಪೀಟ್ ಆಗಿದೆ. ಅದಕ್ಕಾಗಿ ಇಲ್ಲಿ ಎರಡಕ್ಕಿಂತ ಹೆಚ್ಚು ಸಾರಿ, ಎರಡು ಮತ್ತು ಎರಡಕ್ಕಿಂತ ಹೆಚ್ಚು ಸಾರಿ ಸೇಮ್ ಸೌಂಡ್ ಏನಾದರೂ ರಿಪೀಟ್ ಆಗಿತ್ತು ಕಾನ್ಸೋನೆಂಟ್ ಸೌಂಡ್ ಅಂದ್ರೆ ಅದಕ್ಕೆ ನಾವು ಅಲಿಟರೇಷನ್ ಫಿಗರ್ಸ್ ಆಫ್ ಸ್ಪೀಚ್ ಅಂತ ತಿಳ್ಕೋಬೇಕು. ಸೊ ಅದೇ ರೀತಿಯಾಗಿ ನೋಡಿ, ಸೆಕೆಂಡ್ ಎಕ್ಸಾಂಪಲಲ್ಲಿ ಸೊ ನೋಡಿಲಿ, ಇಲ್ಲಿ ಕೂಡ ಶಿ ಸಿಂಗ್ಸ್ ಅ ಸಿಕ್ಸ್ ಪೆನ್ ಸಾಂಗ್ ಅಂತಿದೆ. ಸೊ ಇಲ್ಲಿ ಡ ಸೌಂಡ್ ಇದೆ. ಸೊ ಇಲ್ಲಿ ಏನಿದೆ ಅಂತಂದ್ರೆ ಸ ಸೌಂಡ್ ಇಲ್ಲಿ ಏನಪ್ಪ ಅಂದ್ರೆ ಸ ಸೌಂಡು ಇಲ್ಲಿ ಏನಾಗಿದೆ ಅಂದರೆ ರಿಪಿಟೇಷನ್ ಆಗಿದೆ. ಎಲ್ಲಿ? ಅದು ಬಿಗಿನಿಂಗ್ ಆಫ್ ದ ವರ್ಡ್, ಶಬ್ದದ ಪ್ರಾರಂಭದಲ್ಲೇ ಇರಬೇಕು. ಮಿಡಲಲ್ಲಿ ಎಂಡಲ್ಲಿ ಬಂದರೆ ಅದು ಅಲಿಟ್ರೇಷನ್ ಅಲ್ಲ, ಶಬ್ದದ ಮೊದಲಿಗೆ ಬರಬೇಕು, ಅದು ಪ್ರಾರಂಭದಲ್ಲೇ ಇರಬೇಕು. ಸೊ ಅದೇ ರೀತಿ ನೋಡಲಿ, ವಾಟರ್ ವಾಟರ್ ಎವ್ರಿವೇರ್ ವಾಟರ್ ನಾರ್ ಎ ಸಿಂಗಲ್ ಡ್ರಾಪ್ ಟು ಡ್ರಿಂಕ್ ಅಂತಿದೆ. ನೋಡಿ, ಈ ಸೆಂಟೆನ್ಸಲ್ಲಿ ಏನು ರಿಪೀಟ್ ಆಗಿದೆ? ವ ನೋಡು,
ಶಬ್ದದ ಪ್ರಾರಂಭದಲ್ಲಿದೆ, ಇಲ್ಲಿ ಕೂಡ ವಾಟರ್ ವ, ಅಗೇನ್ ವಾಟರ್ ನೋಡಿ 3 ಸಾರಿ ವಾಟರ್ 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 ಅಂತ ಸೊ ಪ್ರಾರಂಭ ಆಗಿದೆ ಅದು ಕೂಡ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಡ್ಯಾನ್ ಡಿಕ್ಲೇರ್ಸ್ ದ್ಯಾಟ್ ಡೆಸರ್ವ್ಸ್ ಟು ಡಿಬೇಟ್ ಅಂತ. ಇಲ್ಲಿ ಅಗೇನ್ ಮತ್ತೆ ಇಲ್ಲಿ ಡಿ ಸೌಂಡ್ ಬಂದಿದೆ, ಡ ಅಂತಕ್ಕಂಥ ಸೌಂಡ್, ಇಲ್ಲಿ ಡ ಸೌಂಡ್ ಅಂತ. ಸೊ ಡ ಅನ್ನುವಂಥ ಸೌಂಡ್ ಇಲ್ಲಿ ರಿಪೀಟ್ ಆಗಿದೆ, ಅದಕ್ಕಾಗಿದೆ ನಾವು ಅಲ್ಟ್ರೇಷನ್ ಅಂತೀವಿ. ಸೊ ಲಾಸ್ಟಲ್ಲಿ ಕ್ರುಕ್ಸ್ ಕಾನ್ಸ್ಪೈರ್ ವಿತ್ ದ ಅನ್ಕೈಂಡ್ ಕಿಂಗ್ ಅಂತ ಇದೆ. ಸೊ ಇಲ್ಲಿ ಲಾಸ್ಟ್ ಲೈನಲ್ಲಿ ಕ ಸೌಂಡ್ ರಿಪೀಟ್ ಆಗಿದೆ, ಇಲ್ಲಿ ಇಲ್ಲಿ ಕೂಡ ಸೊ ಇಲ್ಲಿ ಕೂಡ. ಸೊ ಇಲ್ಲಿ 2 ಸಾರಿ ಏನಪ್ಪ ಅಂದ್ರೆ ಕ ಅಂತಕ್ಕಂಥ ಸೌಂಡು ಶಬ್ದದ ಪ್ರಾರಂಭದಲ್ಲಿ ರಿಪೀಟ್ ಆಗಿರೋದ್ರಿಂದ ಇದನ್ನು ನಾವು ಅಲ್ಟ್ರೇಷನ್ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಅಂದ್ರೇನು, ಒಂದು ವ್ಯಂಜನಾಕ್ಷರದ ಸೌಂಡು ಕಾನ್ಸೋನೆಂಟ್ ಸೌಂಡು ಏನಪ್ಪ ಅಂದರೆ ಶಬ್ದದ ಮೊದಲಿಗೆ 2 ಅಥವಾ 2ಕ್ಕಿಂತ ಹೆಚ್ಚು ಬಾರಿ ರಿಪೀಟ್ ಆಗುತ್ತೆ ಅಂದ್ರೆ ಅದಕ್ಕೆ ನಾವು ಅಲ್ಟ್ರೇಷನ್ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ನೋಡ್ಲಾ 5th ಒನ್ ಏನಪ್ಪ ಅಂದ್ರೆ ಸೊ ಐರಾನಿ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಏನಿದು, ಎ ಫಿಗರ್ಸ್ ಆಫ್ ಸ್ಪೀಚ್ ವಿಚ್ ಯೂಸ್ ಟು ಎಕ್ಸ್ಪ್ರೆಸ್ ದ ಅಪೋಸಿಟ್ ಮೀನಿಂಗ್ ವಿಚ್ ಈಸ್ ಡಿಫ್ರೆಂಟ್ ಫ್ರಾಮ್ ದ ರಿಯಲ್ ಮೀನಿಂಗ್ ಅಂತ ನೋಡಿ. ಈ ಐರಾನಿ ಫಿಗರ್ಸ್ ಆಫ್ ಸ್ಪೀಚ್ ಅಂತಂದರೆ ರಿಯಲ್ ಆಗಿ ನಾವು ಏನು ಹೇಳ್ತೀವಲ್ಲ, ನಾವು ಹೇಳುವುದರ ಮೀನಿಂಗಿಗೆ ಕ್ವೈಟ್ ಅಪೋಸಿಟಾಗಿ ವಿರುದ್ಧವಾಗಿತ್ತು ಅಂತಂದ್ರೆ ಅದಕ್ಕೆ ನಾವು ಐರಾನಿ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಮಾಡ್ತೀವಿ. ಸೊ ನಾವು ಯಾರಾದರೂ ನಮ್ಮ ಫ್ರೆಂಡ್ಸ್ ಜೊತೆಗೆ ಮಾತನಾಡುವಾಗ ಭಾಳಷ್ಟು ಐರಾನಿಯನ್ನು ಬಳಸ್ತೀವಿ. ಹೇಗೆ, ನೀವು ಯಾರಾದರೂ ಹಾಡಾಡಿದ್ರೆ ನೀವು ತುಂಬ ಚೆನ್ನಾಗಿ ಹಾಡ್ತೀವಿ ನೋಡು ಅಂತಂದರೆ ನಿಜವಾಗ್ಲೂ ಅವನನ್ನು ನಾವು ಅಣುಕಿಸಲಿಕ್ಕೆ ನಾವು ಅಂದಿರ್ತಕ್ಕಂಥ ಮಾತು ಅವನಿಗೆ ಚೆನ್ನಾಗಿ ಹಾಡ್ತಿ ಅಂತ ಹೇಳ್ತೀವಲ್ಲ. ಸೊ ಈ ರೀತಿ ಮಾತುಗಳನ್ನು ನಾವು ಐರಾನಿ ಅಂತ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ನೋಡಿ ಇಲ್ಲಿ 2 ಎಕ್ಸಾಂಪಲ್ ಇದಾವೆ. ಯು ಆರ್ ಎ ಪ್ರೆಟಿ ಫೆಲೋ. ಪ್ರೆಟಿ ಅಂತಂದರೆ ಇಲ್ಲಿ ನೋಡಿ ಬ್ಯೂಟಿ ಅಂತ ಅರ್ಥ. ಸೊ ಪ್ರೆಟಿ ಅಂತಂದರೆ ಇಲ್ಲಿ ಬ್ಯೂಟಿ. ಸೊ ಆ್ಯಕ್ಚುಲಿ ಅವ ಏನಪ್ಪ ಅಂದರೆ ವ್ಯಕ್ತಿ, ಅಂದರೆ ಅವ ಚೆನ್ನಾಗಿಲ್ಲ, ಸುಂದರವಾಗಿಲ್ಲ ಅಂತಂದರೆ ಯು ಆರ್ ಎ ಬ್ಯೂಟಿಫುಲ್, ಯು ಆರ್ ಎ ಹ್ಯಾಂಡ್ಸಮ್ ಬಾಯ್, ಪ್ರೆಟಿ ಫೆಲೋ ಅಂತ ಹೇಳ್ತೀವಲ್ಲ, ಅದು ಅಪೋಸಿಟ್ ಆಗಿ ಈ ರೀತಿಯಾಗಿ ಹೇಳಿದಾಗ ಅದಕ್ಕೆ ನಾವು ಐರಾನಿ ಅಂತ ಕನ್ಸಿಡರ್ ಮಾಡಬೇಕು. ಸೊ ನಂದು ನೋ ಡೌಟ್ ಬಟ್ ವಿ ಆರ್ ದ ಪೀಪಲ್ ಆ್ಯಂಡ್ ವಿಸ್ಡಮ್ ಶೆಲ್ ಡೈ ವಿತ್ ಯು ಅಂತ. ಇದರಲ್ಲಿ ಯಾವುದೂ ದೌದಿಲ್ಲ. ಏನಪ್ಪ ಅಂತಂದರೆ ಒಂದು ವೇಳೆ ನೀವು ಹೋದ್ಮೇಲೆ ಇಲ್ಲಿ ಜಾಣತನನೇ ಇರೋದಿಲ್ಲ. ಸೊ ನೀವೇ ಜಾಣರು, ನಿಮ್ಗಿಂತ ಜಾಣರು ಯಾರೂ ಇಲ್ಲ, ನೀವು ಹೋದ್ಮೇಲೆ ಮುಗ್ದ ಹೋಯಿತು ಅಂತ ಹೇಳ್ತೀವಲ್ಲ ಈ ಐರಾನಿಯಾಗಿ. ಸೊ ಅದಕ್ಕೆ ಇದು ಒಂದು ಎಕ್ಸಾಂಪಲ್ಲು ಅಂತ. ಅಂದರೆ ಈ ವಿಜ್ಡಮ್, ಜಾಣತನ, ಇಂಟೆಲಿಜೆನ್ಸ್ ಅನ್ನೋದು ನಿಮ್ಮ ಜೊತೆಗೆ ಹೋಗ್ತದೆ, ನೀವು ಹೋದ್ಮೇಲೆ ಮತ್ತೆ ಯಾರೂ ಇರೋದಿಲ್ಲ, ಯಾರೂ ಜಾಣರು ಇರೋದಿಲ್ಲ ಅಂತ ಹೇಳೋದು. ಸೊ ಇದು ನೋಡಿ ಸೆನೆಕ್ಡಕಿ. ಹೌ ಡು ಪ್ರೊನೌನ್ಸ್ ಸೆನೆಕ್ಡಕಿ? ಸೆನೆಕ್ಡಕಿ ಫಿಗರ್ಸ್ ಆಫ್ ಸ್ಪೀಚು ಭಾಳ ಏನು, ಎ ಫಿಗರ್ ಆಫ್ ಸ್ಪೀಚ್ which is used to express a part for the whole or the whole for the part ಅಂತಂದ್ರೆ ಪಾರ್ಟ್ ಫಾರ್ ದ ಹೋಲ್ ಆರ್ ಹೋಲ್ ಫಾರ್ ದ ಪಾರ್ಟ್ ಈ ರೀತಿಯಾಗಿ ಯೂಸ್ ಮಾಡ್ತಿದ್ದೇವೆ ಅಂದರೆ ನಾವು ಅದಕ್ಕೆ ಸೆನೆಕ್ಡಕಿ ಅಂತ ಹೇಳ್ತೀವಿ. ಸೊ ಇಡಿಯನ್ನು ಬಿಡಿಗಾಗಿ ಅಥವಾ ಬಿಡಿಯನ್ನು ಇಡಿಗಾಗಿ, ಒಂದು ಭಾಗವನ್ನು ಇಡೀ ಸಂಪೂರ್ಣಕ್ಕಾಗಿ ಅಥವಾ ಇಡೀ ಸಂಪೂರ್ಣದಿಂದ ಒಂದು ಭಾಗಕ್ಕಾಗಿ ನಾವು ಬಳಸಿದ್ದೇವೆ ಅಂದರೆ ಅದಕ್ಕೆ ನಾವು ಸೆನೆಕ್ಡಕಿ ಫಿಗರ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ. ಸೊ ಎಕ್ಸಾಂಪಲ್ ಇದೆ ನೋಡು, ಐ ಹ್ಯಾವ್ ಮೆನಿ ಮೌತ್ಸ್ ಟು ಫೀಡ್ ಅಂತ ಹೇಳ್ತೀವಿ. ಸೊ ಇಲ್ಲೊಂದು ಪಾರ್ಟ್ ಬಳಸಿದ್ದೇವೆ. ಸೊ ಮೌತ್ ಅನ್ನೋದೊಂದು ಪಾರ್ಟ್. ಏನು, ಹೋಲ್ ಹ್ಯೂಮನ್ ಬಾಡಿದು ಪಾರ್ಟ್ ಯಾವುದು? ಮೌತ್. ಮೌತ್ ಅನ್ನೋದು ಏನಪ್ಪ, ಹೋಲ್ ಹ್ಯೂಮನ್ ಬಾಡಿಯಲ್ಲಿ ಒಂದು ಭಾಗ. ಅಂದರೆ ಮೌತ್ಸ್ ರೆಫರ್ಸ್ ಟು ದ ಹೋಲ್ ಹ್ಯೂಮನ್ ಬಾಡಿ. ಮೌತ್ ಅನ್ನೋದು ಇಡೀ ಮಾನವನ ಶರೀರಕ್ಕೆ ನಾವು ಕಂಪೇರ್ ಮಾಡ್ತೇವೆ. ಅದಕ್ಕಾಗಿ ಪಾರ್ಟ್ ಇಲ್ಲಿ ಪಾರ್ಟ್ ಈಸ್ ಯೂಸ್ಡ್ ಫಾರ್ ದ ಹೋಲ್ ಅಂತ. ಸೊ ಮೌತ್ ಈಸ್ ಯೂಸ್ಡ್ ಫಾರ್ ದ ಹೋಲ್ ಬಾಡಿ ಆಫ್ ದ ಹ್ಯೂಮನ್ ಬಾಡಿ. ಸೊ ನೆಕ್ಸ್ಟ್ ದ ಸ್ಮೈಲಿಂಗ್ ಇಯರ್ ಸ್ಪ್ರಿಂಗ್ ಇನ್ಸ್ಪೈರ್ಸ್ ಮ್ಯಾನ್ ಅಂತ. ಸೊ ಇಯರ್ ಅನ್ನೋದೊಂದಿದೆ ಇಲ್ಲಿ. ಸೊ ಇಯರ್ ಈಸ್ ಹೋಲ್ ಆ್ಯಂಡ್ ಸ್ಪ್ರಿಂಗ್ ಈಸ್ ಎ ಸೀಸನ್. ಅದು ಒಂದು ತಿಂಗಳು, ಒಂದು ಸೀಸನ್, ಅದು ಒಂದು ಋತು. ಅದನ್ನು ಏನು ಮಾಡಿಪ್ಪ ಅಂದ್ರೆ ಇಡಿಯನ್ನು ಇಲ್ಲಿ ಹೋಲ್ ಈಸ್ ಯೂಸ್ ಫಾರ್ ದ ಪಾರ್ಟ್ ಅಂತ, ಹೋಲ್ ಈಸ್ ಯೂಸ್ ಫಾರ್ ಪಾರ್ಟ್ ಅಂತ ಹೇಳ್ಬೋದು. ಸೊ ನೋಡಿಲಿ, ನೋಡಿ ಇನ್ನೊಂದು ನೆಕ್ಸ್ಟು, ಆಲ್ ಬೆಸ್ಟ್ ಬ್ರೈನ್ಸ್ ಕುಡ್ ನಾಟ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತಿದೆ. ನೋಡಿಲಿ, ಇಲ್ಲಿ ಕೂಡ ಪಾರ್ಟ್ ಈಸ್ ಯೂಸ್ಡ್ ಫಾರ್ ದ ಹೋಲ್ ಇನ್ ದಿಸ್ ಸೆಂಟೆನ್ಸ್. ಹೇಗೆ ನೋಡಿಲಿ, ಬ್ರೇನ್ ಅನ್ನೋದು ಏನಪ್ಪ ಅಂದ್ರೆ ಮಾನವನ ಶರೀರದ ಒಂದು ಭಾಗ.
brain is one of the organs of the human body. Part is used for the whole body. Here brain is the part of the human body, so this part is used for the whole human body. ಅದಕ್ಕಾಗಿ ಇಲ್ಲಿ ಬ್ರೈನ್ಸ್ ಅಂತಂದರೆ ಇಟ್ ರೆಫರ್ಸ್ ಟು ದ ಹೋಲ್ ಹ್ಯೂಮನ್ಸ್ ಅಂತ, ಹ್ಯೂಮನ್ ಬೀಯಿಂಗ್ಸ್ ಅಂತ. ಆಲ್ ದ ಬೆಸ್ಟ್ ಬ್ರೈನ್ಸ್ ಮೀನ್ಸ್ ಆಲ್ ದ ಬೆಸ್ಟ್ ಪೀಪಲ್, ಆಲ್ ದ ಇಂಟೆಲಿಜೆಂಟ್ ಪೀಪಲ್ ಅಂತ ಹೇಳ್ಬೋದು ಇಲ್ಲಿ. ಸಿಂದ್ರಲ್ಲಿ ಪಾರ್ಟ್ ಈಸ್ ಯೂಸ್ ಫಾರ್ ದ ಹೋಲ್ ಅಂತ. ನೆಕ್ಸ್ಟು ಸ್ವೀಟ್ ಲಿಟಲ್ ರೆಡ್ ಫೀಟ್ ವೈ ಶುಡ್ ಯು ಡೈ ಅಂತ. ನೋಡಲಿ ಇಲ್ಲಿ ರೆಡ್ ಫೀಟ್, ಸೊ ರೆಡ್ ಫೀಟ್ ಅನ್ನೋದು ಏನಪ್ಪ ಅಂದ್ರೆ ಪಾರ್ಟ್, ಫೀಟ್ ಅನ್ನೋದು ಪಾರ್ಟ್ ಆಫ್ ದ ಬಾಡಿ. ಇವತ್ತು ಬರ್ಡ್ ಇರ್ಬೋದು, ಮ್ಯಾನ್ ಇರ್ಬೋದು, ಅಥವಾ ಯಾವುದಾದ್ರೂ ಎನಿಮಲ್ ಇರ್ಬೋದು. ರೆಡ್ ಫೀಟ್ ಅನ್ನೋದು ಹೋಲ್ ಬಾಡಿದು ಒಂದು ಪಾರ್ಟು. ಇಲ್ಲಿ ಕೂಡ ಪಾರ್ಟ್ ಈಸ್ ಯೂಸ್ ಫಾರ್ ದ ಹೋಲ್. ಸೊ ನೆಕ್ಸ್ಟ್ ಆಲ್ ಹ್ಯಾಂಡ್ಸ್ ಪರ್ಸನ್ಸ್ ಆರ್ ವರ್ಕಿಂಗ್ ಹಾರ್ಡ್ ಅಂತ. ಸೊ ಹ್ಯಾಂಡ್ಸ್ ಅನ್ನೋದು, ಹ್ಯಾಂಡ್ಸ್ ಈಸ್ ದ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ ಅಂತಂದರೆ ಇಲ್ಲಿ ಕೂಡ ಪಾರ್ಟನ್ನು ಹೋಲ್ಗಾಗಿ ಯೂಸ್ ಮಾಡಿದ್ದಾರೆ. ಆಲ್ ಹ್ಯಾಂಡ್ಸ್ ಅಂತಂದರೆ ಈಗ ಆಲ್ ಪರ್ಸನ್ಸ್, ಆಲ್ ಪೀಪಲ್ ಅಂತ ಅರ್ಥ. ಅಂದರೆ ಆಲ್ ಪೀಪಲ್ ಆರ್ ವರ್ಕಿಂಗ್ ಹಾರ್ಡ್ ಅಂದರೆ ಆಲ್ ಹ್ಯಾಂಡ್ಸ್ ಆರ್ ವರ್ಕಿಂಗ್ ಹಾರ್ಡ್ ಮೀನ್ಸ್ ಆಲ್ ಪೀಪಲ್ ಆರ್ ವರ್ಕಿಂಗ್ ಹಾರ್ಡ್ ಅಂದರೆ ಪಾರ್ಟ್ ಈಸ್ ಯೂಸ್ ಫಾರ್ ದ ಹೋಲ್. ಹಿಯರ್ ಇಂಡಿಯಾ ವೆಲ್ಕಮ್ಡ್ ದ ಅಮೇರಿಕನ್ ಪ್ರೆಸಿಡೆಂಟ್ ಅಂತ. ಸೊ ಇಂಡಿಯಾ ಅನ್ನೋದು ಏನಪ್ಪ ಅಂದ್ರೆ ಹೋಲು. ಹೋಲ್ ಅಂತಂದ್ರೆ ಇಲ್ಲಿ ಏನಾಗಿದೆ ಇಂಡಿಯನ್ಸ್ ಅಂತ. ಅಂದರೆ ಇಂಡಿಯನ್ಸ್ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಏನು ಯಾರಾದರೂ ಒಬ್ಬರು ಪ್ರೆಸಿಡೆಂಟ್, ನಮ್ಮ ದೇಶದ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಹೋಗಿರ್ತಾನಂದರೆ ಹಿಯರ್ ದ ಹೋಲ್ ಈಸ್ ಯೂಸ್ ಫಾರ್ ದ ಪಾರ್ಟ್. ಇಂಡಿಯನ್ ಪ್ರೆಸಿಡೆಂಟ್ ವೆಲ್ಕಮ್ ಮಾಡ್ಕೊಂಡನಂತಂದ್ರೆ ಅಂದರೆ ಅರ್ಥ ಇಡೀ ಇಂಡಿಯಾನೇ ಅವನನ್ನು ವೆಲ್ಕಮ್ ಮಾಡ್ಕೊಂಡಿದ್ದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ನಾವು ಈ ಸಿನಾಕ್ಟಿಕಿ ಫಿಗರ್ಸ್ ಆಫ್ ಸ್ಪೀಚನ್ನು ಅರ್ಥ ಮಾಡ್ಕೊಳ್ಬೋದು. So next one is hyperbole. Hyperbole ಅಂತ. How do you pronounce it? Hyperbole. Hyperbole ಅಲ್ಲ pronounce hyperbole ಅಂತ ನಾವು ಇದನ್ನು ಓದಬೇಕು. ನೋಡಿ, a figure of speech which is used to make ಫಾಸ್ಟ್ ಎಕ್ಸಾಗರೇಷನ್. ಫಾಸ್ಟ್ ಎಕ್ಸಾಗರೇಷನ್ ಅಂತಂದರೆ ನಾವು ಕನ್ನಡದಲ್ಲಿ ಒಂದು ಅತಿಶಯೋಕ್ತಿ ಅಲಂಕಾರ ಅಂತ ಹೇಳ್ತೀವಿ. ಸುಮ್ಮನೆ ಅವನ ಬಗ್ಗೆ, ಒಬ್ಬೊಂದು ವಸ್ತುವಿನ ಬಗ್ಗೆ, ಒಂದು ವ್ಯಕ್ತಿ ಬಗ್ಗೆ, ಸ್ಥಳದ ಬಗ್ಗೆ ಅತಿ ಹೆಚ್ಚಾಗಿ ವರ್ಣನೆಯನ್ನು ಮಾಡ್ತೀವಲ್ಲ, ಅವನನ್ನು ವರ್ಣಿಸ್ತೀವಲ್ಲ, ಡಿಸ್ಕ್ರೈಬ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತೀವಿ ಹೈಪರ್ಬಲಿ ಫಿಗರ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ. ಸೊ ನೋಡಿ ಎಕ್ಸಾಂಪಲ್ ಇದ್ದಾವೆ. ವೆನ್ ಶಿ ಸ್ಮೈಲ್ಡ್ ದ ಹೋಲ್ ವರ್ಲ್ಡ್ ವಾಸ್ ಗೇ ಅಂತ ಹೇಳ್ತೀವಿ ನಾವು. ನೋಡಿರಿ, ವೆನ್ ಶಿ ಸ್ಮೈಲ್ಡ್ ದ ಹೋಲ್ ವರ್ಲ್ಡ್ ವಾಸ್ ಗೇ ಅಂದ್ರೆ ಅರ್ಥ ಅವಳು ನಕ್ಕಾಗ, ನೋಡಿಲಿ, ಅವಳು ನಕ್ಕಾಗ ಇಡೀ ಜಗತ್ತೇ ಸಂತೋಷವಾಗಿತ್ತು. ನೋಡಿ, ಯಾರಾದರೂ ನಕ್ಕರೆ ಇಡೀ ಜಗತ್ತು ಸಂತೋಷವಾಗಿರ್ತದ. ಸೊ ಈ ರೀತಿ ಎಕ್ಸ್ಪ್ರೆಷನ್ಗಳನ್ನು ಅತಿಶಯೋಕ್ತಿಯಾಗಿ ನಾವು ಹೇಳ್ತಿದ್ದೀವಿ ಅಂತಂದ್ರೆ ಇದು ಹೈಪರ್ಬಲಿ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಸೊ ಲವ್ ಈಸ್ ನಾಟ್ ಟೈಮ್ಸ್ ಫುಲ್ ಅಂತ. ನೋಡಿ, ಲವ್ ಈಸ್ ನಾಟ್ ಟೈಮ್ಸ್ ಫುಲ್ ಇದು ಏನಲ್ಲ, ಇದು ಕೂಡ ಏನಪ್ಪ ಅಂದರೆ ಹೈಪರ್ಬಲಿ, ಅತಿಶಯೋಕ್ತಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡು, ವೈ ಮ್ಯಾನ್ ಇಫ್ ದ ರಿವರ್ ವರ್ ಡ್ರೈ ಐ ಆಮ್ ಏಬಲ್ ಟು ಫಿಲ್ ವಿತ್ ಮೈ ಟಿಯರ್ಸ್ ಅಂತಿದೆ. ಯಾಕಂತಂದರೆ ಒಂದು ವೇಳೆ ಎಲ್ಲ ನದಿಗಳು ಒಣಗಿ ಹೋದರೆ ನನ್ನ ಕಣ್ಣೀರಿನಿಂದ ನದಿಗಳನ್ನು ತುಂಬಿಸ್ತೀನಿ ಅಂತ ಹೇಳಿದಂಗೆ. ಸೊ ನೋಡಿ, ಎಲ್ಲಿಯಾದರೂ ಕಣ್ಣೀರಿನಿಂದ ಏನಪ್ಪ ಅಂದ್ರೆ ನದಿಯನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಆಗ್ತದನು? ಇಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಏನು ಮಾಡಿದ್ದಾನೆ ಕವಿ, ಅತಿಶಯೋಕ್ತಿಯಾಗಿ ಈ ಲೈನನ್ನು ಇಲ್ಲಿ ಬಳಸಿದ್ದಾನೆ. ಸೊ ಈ ಇಂಪಾಸಿಬಲ್ ಇರ್ತಕ್ಕಂಥ ಕಂಡೀಷನ್ಗಳನ್ನು ನಾವು ಪಾಸಿಬಲ್ ಅಂತ ಹೇಳ್ತಿದ್ದೀವಿ, ಅಥವಾ ಅತಿಶಯೋಕ್ತಿಯಾಗಿ ಒಂದು ವಸ್ತುವನ್ನು, ವ್ಯಕ್ತಿಯನ್ನು, ಸ್ಥಳವನ್ನು ನಾವು ವರ್ಣಿಸ್ತಿದ್ದೀವಿ, ಡಿಸ್ಕ್ರೈಬ್ ಮಾಡ್ತಿದ್ದೀವಿ ಅಂತಂದ್ರೆ ಅದು ಏನಪ್ಪ ಅಂದ್ರೆ ಹೈಪರ್ಬಲಿ ಫಿಗರ್ಸ್ ಆಫ್ ಸ್ಪೀಚ್ ಅಂಥೇಳಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಲಾಸ್ಟ್ ಒನ್ ಫಿಗರ್ಸ್ ಆಫ್ ಸ್ಪೀಚು ದಟ್ ಈಸ್ ಆಕ್ಸಿಮೊರಾನ್ ಅಂತ ಬರ್ತದೆ. ನೋಡಿ, ಆಕ್ಸಿಮೊರಾನ್ ಏನಿದೆ? ಆಕ್ಸಿಮೊರಾನ್, ಆಕ್ಸಿಮೊರಾನ್ ಈಸ್ ಅ ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ ಟೂ ಕಾಂಟ್ರಾಡಿಕ್ಟರಿ ಆರ್ ಇನ್ಅಪ್ರಾಪ್ರಿಯೇಟ್ ಟರ್ಮ್ಸ್ ಆರ್ either put together or appeared side by side in a line ಅಂತಂದ. ಅಂದರೆ ಎರಡು ವಿರುದ್ಧವಾಗಿರ್ತಕ್ಕಂಥ ಅಥವಾ ತದ್ವಿರುದ್ಧವಾಗಿರ್ತಕ್ಕಂಥ ಎರಡು ಶಬ್ದಗಳು ಒಂದೇ ಸಾಲಲ್ಲಿ
ಬಂದಿದ್ದರೆ, ಉಪಯೋಗಿಸಲ್ಪಟ್ಟಿದ್ದರೆ ಅಥವಾ ಅಕ್ಕಪಕ್ಕದಲ್ಲಿ ಬಂದಿದ್ದರೆ, ಅಪೋಸಿಟ್ ವರ್ಡ್ಸ್ಗಳೇನಾದರೂ ಅಕ್ಕಪಕ್ಕದಲ್ಲಿ ಒಂದೇ ಲೈನಲ್ಲಿ ಉಪಯೋಗ ಮಾಡಿದರೆ ಅದಕ್ಕೆ ನಾವೇನಂತೀವಿ ಅಂತಂದರೆ ಆಕ್ಸಿಮರಾನ್ ಫಿಗರ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ. ಸೊ ನೋಡಿ ಹೇಗಿದೆ ಇಲ್ಲಿ ಒಂದು ಎಕ್ಸಾಂಪಲ್. ಸೊ ನೋಡಿ, ದಿಸ್ ಈಸ್ ಎನದರ್ ಫೈನ್ ಮೆಸ್ ಯು ಹ್ಯಾವ್ ಗಾಟ್ ಅಸ್ ಇನ್ ಟು ಅಂತಂದರೆ ನೋಡಿ ಇಲ್ಲಿ ಇದು ಈ ಲೈನಲ್ಲಿ ಏನು ಅಪೋಸಿಟ್ ಬಂದಿದೆ ಅಂತಂದರೆ ನೋಡಿ ಇಲ್ಲಿ ಅರ್ಥ ಫೈನ್ ಅಂತಂದರೆ ಗುಡ್ ಅಂತ. ಹಾಂ, ಇಲ್ಲಿ ಮೆಸ್ ಅಂತಂದರೆ ಅವ್ಯವಸ್ಥೆ, ಚೆನ್ನಾಗಿಲ್ಲದ್ದು ಅಂತ ಅಥವಾ ಬ್ಯಾಡ್ ಅಂತಲೂ ಕರಿಬೋದು ನಾವು. ಸೊ ಬ್ಯಾಡ್ ಅಂತ ಅರ್ಥ, ಮೆಸ್ ಅವ್ಯವಸ್ಥಿತವಾಗಿ ಸರಿಯಾದ ವ್ಯವಸ್ಥೆ ಇಲ್ಲದ. ಅದಕ್ಕೆ ಫೈನು ಮೆಸ್ಸು ಎರಡು ಅಪೋಸಿಟ್ ಟರ್ಮ್ಸ್ ಆಗಿರೋದ್ರಿಂದ ಒಂದೇ ಲೈನಲ್ಲಿ ಬಂದಿರೋದ್ರಿಂದ ಇದನ್ನು ನಾವು ಆಕ್ಸಿಮೆರಾನ್ ಫಿಗರ್ಸ್ ಆಫ್ ಸ್ಪೀಚ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ದ ಕಪಲ್ ಸೀಮ್ಡ್ ಟು ಹ್ಯಾವ್ ಲವ್ ಹೇಟ್ ರಿಲೇಷನ್ಶಿಪ್ ಅಂತ. ಸೊ ನೋಡಿ ತಮ್ಗೆ ಗೊತ್ತಿದೆ, ಸೊ ಲವ್ ಮತ್ತು ಹೇಟ್, ಸೊ ಎರಡೂ ವಿರುದ್ಧವಾಗಿರ್ತಕ್ಕಂಥ ಶಬ್ದಗಳು, ವಿರುದ್ಧವಾಗಿರ್ತಕ್ಕಂಥ ವಿಚಾರಗಳು ಒಂದೇ ಲೈನಲ್ಲಿ ಬಳಸಿರೋದ್ರಿಂದ ಅದಕ್ಕೆ ನಾವು ಇದನ್ನು ಆಕ್ಸಿಮೆರಾನ್ ಅಂತ ಹೇಳಬೇಕು. ನೋಡಿ ನೆಕ್ಸ್ಟು, ಹಿ ಶೋಡ್ ಅ ಕ್ರೂವೆಲ್ ಕೈಂಡ್ನೆಸ್. ನೋಡಿ ಇಲ್ಲಿ ಕ್ರೂವೆಲ್ಲು ಮತ್ತು ಕೈಂಡ್ನೆಸ್ಸು ಎರಡು ಅಪೋಸಿಟ್ ವರ್ಡ್ಸು ಒಂದೇ ಲೈನಲ್ಲಿ ಸೈಡ್ ಬೈ ಸೈಡ್ ಬಳಸಿದ್ದಾನೆ. ಅದಕ್ಕೆ ಇದನ್ನು ಆಕ್ಸಿಮೆರಾನ್ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಕರಿತಾ ಇದ್ವಿ. ಸೊ ಲಾಸ್ಟ್ ಎಕ್ಸಾಂಪಲ್ಲು, ಇಟ್ ವಾಸ್ ಎನ್ ಓಪನ್ ಸೀಕ್ರೆಟ್. ನೋಡಿ ಇಲ್ಲಿ ಓಪನ್ನು ಮತ್ತು ಸೀಕ್ರೆಟ್ ಎರಡೂ ಕೂಡ ಕಾಂಟ್ರಾಡಿಕ್ಟರಿ ಟರ್ಮ್ಸ್ ಅವು, ಅಥವಾ ಎರಡು ಏನಪ್ಪ ಅಂದರೆ ಇನ್ಅಪ್ರೋಪ್ರಿಯೇಟ್ ಅಥವಾ ಅಪೋಸಿಟ್ ಆಗಿರ್ತಕ್ಕಂಥ ಟರ್ಮ್ಸ್ ಆಗಿರೋದ್ರಿಂದ ನಾವು ಇದನ್ನ ಏನಪ್ಪ ಅಂದ್ರೆ ಆಕ್ಸಿಮೆರಾನ್ಗೆ ಎಕ್ಸಾಂಪಲ್ ಅಂಥೇಳಿ ನಾವು ತಿಳಿದುಕೊಳ್ಬೋದು. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಸುಮಾರು ಒಂದು 8 ಮುಖ್ಯವಾಗಿ SSLC ಪರೀಕ್ಷೆಗಳಲ್ಲಿ ಕೇಳುವಂಥ ಫಿಗರ್ಸ್ ಆಫ್ ಸ್ಪೀಚ್ ಕನ್ನಡ ಮತ್ತು ಇಂಗ್ಲೀಷ್ನೊಂದಿಗೆ ಡೀಟೇಲ್ ಆಗಿ ಸಾಕಷ್ಟು ಎಕ್ಸಾಂಪಲ್ಗಳ ಜೊತೆಗೆ ನಾನಿಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಇದರಲ್ಲಿ ತಪ್ಪುಗಳು ಕೂಡ ಆಗಿರಬಹುದು. ಆದರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್.